ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಮೆಝಾನ್ ಸೆಲ್ಲರ್ ಅಕೌಂಟ್ ಅಲ್ಲಿ ನಿಮ್ದು ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹೇಗ್ ಚೇಂಜ್ ಮಾಡ್ತೀರಾ ನೀವು. ಅಮೆಝಾನ್ ಸೆಲ್ಲರ್ ಅಕೌಂಟ್ ನೀವು ಕ್ರಿಯೇಟ್ ಮಾಡೋ ಟೈಮಲ್ಲಿ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ. ಓಕೆ, ಅನ್ಕೊಳ್ಳಿ ಸ್ವಲ್ಪ ದಿವಸ ಆದ್ಮೇಲೆ ಏನಾದ್ರೂ ಏನೇ ಕಾರಣಕ್ಕೂ ನಿಮ್ದು ನಂಬರ್ ಚೇಂಜ್ ಮಾಡಬೇಕು, ಇಲ್ಲ ನಂಬರ್ ಓಕೆ ನಿಮ್ ಸಿಮ್ ಕಲ್ದೋಯ್ತು, ಏನಾದ್ರೂ ಆಯ್ತು, ಇವಾಗ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕು. ಅದು ಹೇಗ್ ಚೇಂಜ್ ಮಾಡ್ತೀರಾ ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತೀನಿ. ವಿಡಿಯೋಗೆಲ್ಲ ಸ್ಕಿಪ್ ಮಾಡಬೇಡಿ, ಎಂಡ್ ವರ್ಗು ನೋಡಿ. ಸೊ ಇಲ್ಲಿ ಇವಾಗ ಅಮೆಝಾನ್ ಸೆಲ್ಲರ್ ಸೆಂಟರ್ ನಾವು ಓಪನ್ ಮಾಡ್ಕೊಂಡಿದೀವಿ. ಇಲ್ಲಿ ಲಾಗಿನ್ ಮಾಡ್ತೀವಿ. ಇಲ್ಲಿ ನಿಮ್ದು ಇಮೇಲ್ ಐ ಡಿ ಹಾಕ್ತೀರಾ ನೀವು. ಆಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕ್ಬಿಟ್ಟು ಸೈನ್ ಇನ್ ಮಾಡ್ತೀರಾ. ನಾರ್ಮಲಿ ನೀವು ಲಾಗಿನ್ ಮಾಡೋ ಟೈಮಲ್ಲಿ ಒಂದು 2 ಸ್ಟೆಪ್ ವೆರಿಫಿಕೇಶನ್ ಇರುತ್ತೆ ಅಮೆಝಾನ್ ಸೆಲ್ಲರ್ ಅಕೌಂಟ್ ಅಲ್ಲಿ. ಅದರಿಂದ ಏನಾಗುತ್ತೆ, ನಿಮ್ದು ಒಂದು OTP ಹೋಗುತ್ತೆ ಮೊಬೈಲ್ ನಂಬರ್ಗೆ. ಎವ್ರಿ ಟೈಮ್ ನೀವು ಲಾಗಿನ್ ಮಾಡೋ ಟೈಮಲ್ಲಿ ನೀವು ಬೇರೆ ಡಿವೈಸಸ್ ಅಲ್ಲಿ ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ತಾ ಇದ್ರೆ OTP ಕೇಳತ್ತೆ. ಅದು OTP ನೀವು ಹಾಕಿದ್ರೇನೆ ನಿಮ್ ಸೆಲ್ಲರ್ ಅಕೌಂಟ್ಗೆ ನೀವು ಲಾಗಿನ್ ಮಾಡಕ್ ಆಗೋದು. ಸೊ ಅದಕ್ಕೀಗ ಇವಾಗ ನಿಮ್ದು ಮೊಬೈಲ್ ನಂಬರ್ ಕಲ್ದೋಗಿದೆ ಅವ್ರ ವಾಟ್ ಎವರ್, ಓಕೆ, ಮೊಬೈಲ್ ನಂಬರ್ ಇಲ್ಲ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ OTP ಹಾಕಕ್ಕೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ಇವಾಗ ನಿಮ್ದು ಮೊಬೈಲ್ ನಂಬರೇ ಚೇಂಜ್ ಮಾಡ್ಬೇಕು. ಅದು ಹೇಗ್ ಚೇಂಜ್ ಮಾಡ್ತೀರಾ ಸೊ ನೋಡೋಣ ಇವಾಗ. ಸೊ ಇಲ್ಲಿ ಪಾಸ್ವರ್ಡ್ ಹಾಕ್ತಿವಿ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಕೇಳ್ತಾ ಇದೆ. ಇಲ್ಲಿ OTP ಹಾಕ್ಬೇಕು ಅಂತ ಕೇಳ್ತಾ ಇದೆ. ಸೊ ಇವಾಗ ಏನ್ ಮಾಡ್ತೀರಾ, ನೀವು ಹೋಗ್ತೀರಾ ಡಿಡ್ ನಾಟ್ ರಿಸೀವ್ ದ OTP. ಸೊ ಇಲ್ಲಿ ಕ್ಲಿಕ್ ಮಾಡ್ತೀವಿ. ಇವಾಗ ಇಲ್ಲಿ ತೋರಿಸ್ತಾ ಇದೆ ಕಾಲ್ ಮಾಡೋಣ ಇಲ್ಲ ಟೆಕ್ಸ್ಟ್ ಮೆಸೇಜ್ ಮಾಡೋಣ ಕೇಳ್ತಾ ಇದೆ ಸೆಲೆಕ್ಟ್ ಮಾಡಕ್ಕೆ. ಸೊ ನಾವು ಎರಡು ಬೇಡ, ಯಾಕಂದ್ರೆ ಮೊಬೈಲ್ ನಂಬರ್ ಇಲ್ಲ. ಸೊ 2 ಸ್ಟೆಪ್ ವೆರಿಫಿಕೇಶನ್ ಅಕೌಂಟ್ ರಿಕವರಿ ಮೇಲೆ ಹೋಗ್ತೀವಿ. ಸೊ ಇಲ್ಲಿ ಇವಾಗ 2 ಸ್ಟೆಪ್ ವೆರಿಫಿಕೇಶನ್ ಡಿಸೇಬಲ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀರಾ, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಅಕೌಂಟ್ ರಿಕವರಿ ಅಂತ ಇದೆ. ಸೊ ಇಲ್ಲಿ ಏನ್ ತೋರಿಸ್ತಾ ಇದೆ, ರೀಗೇನ್ ಆಕ್ಸೆಸ್ ಟು ಯುವರ್ ಅಕೌಂಟ್, ಯು ವಿಲ್ ನೀಡ್ ಟು ವೆರಿಫೈ ಯುವರ್ ಐಡೆಂಟಿಟಿ. ಟು ಡೂ ಸೊ you will need to provide a picture, a scan or a photo of a government issued identity document. Acceptable forms of government issued identification includes. Okay, so ಇಲ್ಲಿ ಏನ್ ತೋರಿಸ್ತಾ ಇದೆ, ಯಾವ್ದಾದ್ರು ಸ್ಟೇಟ್ ಗೌರ್ಮೆಂಟ್ ಇಂದ ಕೊಟ್ಟಿರೋ ನಿಮ್ದು ಒಂದು ID ಪ್ರೂಫ್ ಕೊಡಿ ಅಂತ. ID ಕಾರ್ಡ್ ಇರ್ಬೋದು, ವೋಟರ್ ರಿಜಿಸ್ಟ್ರೇಷನ್ ಕಾರ್ಡ್ ಇರ್ಬೋದು, ನ್ಯಾಷನಲ್ ID ಕಾರ್ಡ್ ಇರ್ಬೋದು, ಇಲ್ಲ ಪಾಸ್ಪೋರ್ಟ್ ಇರ್ಬೋದು. ಸೊ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು. ಇದ್ರ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಕೊಡಬೇಕು. ಸೊ ಇದು ಮಾಡಿದ್ರೆ ನಿಮ್ದು ಏನಾಗುತ್ತೆ ನೋಡಿ, ನೋಡಿ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ದ ವೆರಿಫಿಕೇಶನ್ ಪ್ರೊಸೆಸ್ ಮೇ ಟೇಕ್ 1 to 2 days ಟು ಕಂಪ್ಲೀಟ್. ವಿ ವಿಲ್ ಸೆಂಡ್ ಅನ್ ಇಮೇಲ್ ಟು. ಸೊ ಇದು ನಮ್ದು ಮೇಲ್ ID. ಸೊ ಮೇಲ್ ಐಡಿಗೆ ಒಂದು ಮೇಲ್ ಕಳಿಸ್ತಾರೆ. ಅದರಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಹ್ಯಾಸ್ ಬಿನ್ ಡಿಸೇಬಲ್ಡ್. ಓಕೆ, ಡಿಸೇಬಲ್ ಮಾಡ್ತಾರೆ. ಒಂದ್ಸತಿಗೆ ನಿಮ್ದು ಏನ್ ಮಾಡ್ತಾರೆ, 2 ಸ್ಟೆಪ್ ವೆರಿಫಿಕೇಶನ್ ನಿಮ್ದು ಡಿಸೇಬಲ್ ಮಾಡ್ಬಿಡ್ತಾರೆ. ಸೊ ನಿಮ್ಗೆ ಯಾವುದೇ ತರದ್ದು OTP ಹೋಗಲ್ಲ ಮೊಬೈಲ್ ನಂಬರ್ಗೆ. ಓಕೆ, ಲಾಗಿನ್ ಮಾಡೋ ಟೈಮಲ್ಲಿ. ಸೊ ಡಿಸೇಬಲ್ ಆದ್ಮೇಲೆ ನೀವು ನಿಮ್ದು ಅಕೌಂಟ್ಗೆ ಲಾಗಿನ್ ಮಾಡಬಹುದು. ಲಾಗಿನ್ ಮಾಡಿ ನೀವು ನಿಮ್ದು ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ಮೇಲೆ ನೀವು ತಿರ್ಗಾ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡಬಹುದು. ಓಕೆ, ಸೊ ಸಿಂಪಲ್ ಇಷ್ಟೇ. ಇದ್ ಬಿಟ್ರೆ ನೀವು ಬೇರೆ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅಮೆಝಾನ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಸೆಲ್ಲರ್ ಸಪೋರ್ಟ್ಗೆ ಕಾಲ್ ಮಾಡಕ್ಕೂ ಯಾವುದೇ ತರದ್ದು ನಂಬರ್ ಇಲ್ಲ. ನೀವು ನಿಮ್ದು ಡ್ಯಾಶ್ ಬೋರ್ಡ್ ಇಂದಾನೆ, ಸೆಲ್ಲರ್ ಡ್ಯಾಶ್ ಬೋರ್ಡ್ ಇಂದಾನೆ ಕಾಲ್ ಮಾಡಬೇಕು. ಸೊ ಅದಕ್ಕೆ ಏನು, ಇವಾಗ ಏನೋ ಚಾನ್ಸಸ್ ಇಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಮೊಬೈಲ್ ನಂಬರ್ ಚೇಂಜ್ ಮಾಡಕ್ಕೆ, ಲಾಗಿನ್ ಮಾಡಕ್ಕೆ. ಸೊ ಅದಕ್ಕೆ ಏನ್ ಮಾಡ್ತೀರಾ, ಬೆಟರ್ ಇವಾಗ ನಿಮ್ದು ಒಂದು ವೋಟರ್ ID ಕಾರ್ಡ್ ಇದೆಯಾ, ಆರಾಮಾಗಿ ಕೊಟ್ಬಿಟ್ಟು ವೋಟರ್ ID ಕಾರ್ಡ್ ಒಂದು ಕಾಪಿ ಕಳಿಸ್ಬಿಟ್ಟು 1 to 2 days ವೇಟ್ ಮಾಡಿ. ಇವ್ರು ನಾರ್ಮಲಿ 1 to 2 days ಟೈಮ್ ತಗೊಂತಾರೆ. ಇದು 1-2 ಗಂಟೆಯಲ್ಲೇ, ಅರ್ಧ ಗಂಟೆಯಲ್ಲೇ ನಿಮ್ಗೆ ನಾರ್ಮಲಿ ಆಗ್ಬಿಡತ್ತೆ. ಇಲ್ಲ ಜಾಸ್ತಿ ಅಂದ್ರೆ 2 ದಿವಸದಲ್ಲಿ ನಿಮ್ಗೆ 2 ದಿವಸದ ಒಳಗಡೆ ಆಗ್ಬಿಡತ್ತೆ ಎಲ್ಲ. ಓಕೆ, ಸೊ ಡಿಸೇಬಲ್ ಆಗ್ಬಿಡುತ್ತೆ. ಆಮೇಲೆ ನೀವು ಡೈರೆಕ್ಟ್ ಆಗಿ ನಿಮ್ದು ಲಾಗಿನ್ ಮಾಡಿ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಬಹುದು. ಓಕೆನಾ, ಸೊ ಸಿಂಪಲ್ ಪ್ರೊಸೆಸ್. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು, ಇಲ್ಲಿ ನೋಡಿ ಅಪ್ಲೋಡ್ ಡಾಕ್ಯುಮೆಂಟ್, ಚೂಸ್ ಫೈಲ್ ಅಂತ ಕೊಡ್ತಾ ಇದೆ. ಎಕ್ಸೆಪ್ಟಬಲ್ ಡಾಕ್ಯುಮೆಂಟ್ಸ್ ಟೈಪ್ ಡಾಕ್ ಕೊಡ್ಬೋದು, JPG ಕೊಡ್ಬೋದು, JPEG, PDF, ಓಕೆ, PNG. ಇದು ಡಾಕ್ಯುಮೆಂಟ್ ಫಾರ್ಮೇಟ್ ಅಲ್ಲಿ ನೀವು ಕೊಡ್ಬೋದು ಒಂದು ಫೋಟೋ. ಸೊ ಅದಕ್ಕೆ ಏನ್ ಮಾಡೋಣ, ನಮ್ಮ ಹತ್ರ ಫೋಟೋ ಇದೆ, ಅದು ಫೋಟೋ ನಾನು ಹಾಕ್ತೀನಿ. ಈಗ ನಾವು ಫೈಲ್ ಅಪ್ಲೋಡ್ ಮಾಡಕ್ಕೆ ಇಲ್ಲಿ ಚೂಸ್ ಮಾಡ್ತೀವಿ. ಸೊ ಇಲ್ಲಿ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿದ್ವಿ, ಕಂಟಿನ್ಯೂ. ಸೊ ಇಲ್ಲಿ ID ಕಾರ್ಡ್ ಬಂತು, ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಕ್ವೆಸ್ಟ್ ಸಬ್ಮಿಟೆಡ್, ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ದ ರಿಕ್ವೆಸ್ಟ್ ಟು ಡಿಸೇಬಲ್ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಯುವರ್ ಅಕೌಂಟ್. ಅವರ್ ಅಕೌಂಟ್ specialist will reach out to you within 1 to 2 days on your email address with further communication on the request. Okay, so proceed to Amazon ಮೇಲೆ ಕ್ಲಿಕ್ ಮಾಡಬೇಡಿ ಅಷ್ಟೇ. ಇದು ನಿಮ್ದು
ಸಬ್ಮಿಟ್ ಆಯ್ತು. ಸೊ ಬೇರೆ ಏನು ಇವಾಗ ಇಲ್ಲ, ಇವಾಗ ವೇಟ್ ಮಾಡಿ ನಿಮ್ಗೆ ಮೇಲ್ ಬರೋವರೆಗೂ. ಮೇಲ್ ಬಂದ ಮೇಲೆ ನಿಮ್ದು 2 ಸ್ಟೆಪ್ ವೆರಿಫಿಕೇಶನ್ ಡಿಸೇಬಲ್ಡ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನಿಮಗೆ ಏನಾದ್ರೂ ಬೇರೆ ಟಾಪಿಕ್ ಮೇಲೆ ಏನಾದ್ರೂ ವಿಡಿಯೋ ಬೇಕಂದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ಹೇಳ್ಬೋದು. ಓಕೆ, ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಏನಿರೋದು ನಿಮ್ದು ಹೇಳಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾರಿಗಾದ್ರೂ ಯೂಸ್ಫುಲ್ ಅನ್ಸಿದ್ರೆ ನಿಮ್ಗೆ ಬೇರೆ ಯಾರಿಗಾದ್ರೂ ನಿಮ್ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ದು ವಿಡಿಯೋ. ಓಕೆ ಫ್ರೆಂಡ್ಸ್, ನಡಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.